He has a girlfriend. He has a girlfriend, 2 girlfriends. Ayyo, nakana. I'll show to your girlfriend. I'll show to your girlfriend. I'll show to your girlfriend. That's for him, huh? Or for me? No, a video, maybe. ನೋಡಿ ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂತವನೆ. ಲಾಡಿ ನನ್ನ ಮಗ ಅಲ್ಲ ನೋಡಿ ಗೈಸ್, ಆಲ್ರೆಡಿ ಬರತ್ತ ಆಲ್ರೆಡಿ ಕಾಳಾಕ್ಬಿಟ್ಟ ಮ್ಯಾಡಿ ಅವ್ರ ಹೊತ್ತಿಗೆ. ಸರಿ ನಮ್ಮ ಹೊತ್ತಿಗೆ ಏರ್ಪೋರ್ಟ್ ಏನು ಲ್ಯಾಂಡ್ ಆಗುತ್ತಲ್ಲ, ಆ ಲ್ಯಾಂಡು ಹಿಂಗ್ ಬರುತ್ತಲ್ಲ. ಸೊ ದಿಸ್ ಗುಡ್, ನಾಟ್ ದಟ್ ನಾಟ್ ಗುಡ್. ಏನು ಗುಡ್ ನಾನು ಇಂಗ್ಲೀಷು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಫುಕೆಟಿನ ಓಲ್ಡ್ ಟೌನಲ್ಲಿ. ಇವತ್ತು 2ನೇ ದಿನದ ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ಸೇಮ್ ನಿನ್ನೆ ರಾತ್ರಿ ನಾವೇನು ಬಂದಿದ್ವಿ ಅದೇ ಜಾಗಕ್ಕೆ ಬಂದಿದ್ದೀವಿ. ಆದರೆ ಇವಾಗ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ತೊಗೊತಾ ಇದ್ದೀವಿ. ನೋಡಿ ಏನು ಮಸ್ತಾಗಿದೆ ವೆದರ್, ಕ್ರೇಜಿ ಆಗಿದೆ ಗೈಸ್. ಬೆಳಗ್ಗೆ ಎದ್ದು ಬೇಗ ಬಂದು ಶೂಟ್ ಮುಗಿಸ್ಕೊಂಡು ಇಲ್ಲಿ ನೋಡಿ ಕೂಲಾಗಿದೆ ಸದ್ಯಕ್ಕೆ. ಬಿಸಿಲು ಬರೋಕ್ಕೂ ಮುಂಚೆ ಶೂಟ್ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ನಮ್ಮ ಒಂದು ಕಪಲ್ ನೋಡಿ ಯಾವ ಥರ ರೆಡಿಯಾಗಿದ್ದಾರೆ, ಮಸ್ತಲ್ಲ, ಕ್ರೇಜಿ ಔಟ್ಫಿಟ್. ನಾವೇ ಸೆಲೆಕ್ಟ್ ಮಾಡಿರೋದು. ಇದು ರೆಂಟ್ ಯುವರ್ ಲುಕ್ ಬೈ ಚಂದನ್ ಕಡೆಯಿಂದ ಏನಿದೆ ನೋಡಿ, ಕ್ಲಾಸಿ. ಅದೇ ಔಟ್ಫಿಟ್ ನನಗೂ ಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ತರಿಸ್ಕೊಂಡಿರೋದು ಗೈಸ್. ಸೇಮ್ ಟರ್ಟಲ್ ನೆಕ್ಕು ಜೀನ್ಸ್ ಪ್ಯಾಂಟ್ ಎಲ್ಲ ಇದೆ ನನ್ನ ಹತ್ರ. ಅದನ್ನು ಹಾಕ್ಕೊಂಡು ಆ ಬ್ಲೇಸರ್ ಹಾಕ್ಕೊಂಡು ನಾನು ಒಂದು ಫೋಟೋ ಹಾಕ್ತೀನಿ ಆದಷ್ಟು ಬೇಗ. ನೋಡೋಣ. ಅದಕ್ಕೂ ಮುಂಚೆ ಇದು ನೋಡಿ ಏನೇನೋ ಪೋಸ್ಗಳು ಹೇಳ್ಕೊಡ್ತಾವ್ರು ಹಂಗೆ ಹಿಂಗೆ ಅಂತ. ಆ್ಯಂಡ್ ಅಲ್ಲೊಂದು ಕಪಲ್ ಬೇರೆ ಇತ್ತು ಗೈಸ್, ಅಲ್ಲಿ ನೋಡಿ ಅಲ್ಲೊಂದು ಕಪಲ್, ಅವರು ಪ್ರೀ ವೆಡ್ಡಿಂಗ್ ಮಾಡ್ತವ್ರೆ. ಅವಳು ಹೆಂಗೆ ಅವಳೆ, ಅವನು ಹೆಂಗೆ ಅವನೇ, ಯಾರೋ ನನ್ನಂಗೆ ಅವನೇ ಗುಂಡಕ್ಕೆ. ಸರ್ ಇಲ್ಲಿ ಇದು ಕೊಳ್ಳೇಗಾಲ ಎಲ್ಲಿ ಬರುತ್ತೆ? ಫಸ್ಟು MG ರೋಡ್ಗೆ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಅವ್ನು ಹಾಳು ಮಾಡಲ್ಲ ಸಿಕ್ತು ಅಂತ. ತಿಂದಿರೋ ಫ್ರೂಟ್ಸ್, ಹೆಲ್ದಿ ಫ್ರೂಟ್ಸ್ ನೋಡಿ. ಇವಾಗ ಫ್ರೂಟ್ಸ್ ತಿನ್ಕೊಂಡು ಬತ್ತವ್ರೆ, ಎಲ್ಲ ಪಾರ್ಸಲ್ ಎಲ್ಲ ತಂದವ್ರೆ. ನೀರು, ಫ್ರೂಟ್ಸು ಎಲ್ಲ ರೆಡಿ ಇಟ್ಕೊಂಡಿರೋದು ಕಪಲ್ಗೆ. ಟವಲ್ ನಿಮ್ಮ ಹತ್ರನೇ ಇದೆಯಾ ನೋಡಿ ಗೈಸ್. ಮ್ಯಾಡಿ ಹಿಂಗೆ ನಮ್ಮ ಮ್ಯಾಡಿ ಮದುವ್ರ ಕೆಲಸ, ಒಳ್ಳೆ ಕೆಲಸ ಕೊಟ್ಟಿದ್ದೀವಿ ಮ್ಯಾಡಿ ಮದುವೆಗೆ ನೋಡಿ. ವಿಡಿಯೋಗೆ ಮಾಡ್ತಾ ಇರೋ ಹಂಗೈತೆ ನೀನು ಮಾಡ್ತಾ ಇರೋದು. ಹಾಂ, ಟಿಪ್ಸ್ ಕೊಡಿ. ಆದರೂ ಗೈಸ್ ನೀವೆಲ್ಲ ಅನ್ಕೊತಾ ಇರ್ತೀರಾ ಏನು ಪ್ರೀ ವೆಡ್ಡಿಂಗ್ ಈಸಿ ಅಂತ. ಆದರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಒಂದೊಂದು ಔಟ್ಫಿಟ್ನು ನಾವು ಚೂಸ್ ಮಾಡೋಷ್ಟರಲ್ಲಿ ನೋಡಿ ಆ ಶೇಡ್ಸು, ಬ್ಲೇಸರ್ ಎಲ್ಲ ಒಂದೊಂದು ನಂಗೆ ಇದೇ ಥರ ಬೇಕಂತೇಳಿ ಫಸ್ಟು ಒಂದು PDF ಡ್ರಾಫ್ಟ್ ಮಾಡಿದ್ದೆ. ಪಿಂಟ್ರೆಸ್ಟಲ್ಲೆಲ್ಲ ನೋಡಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಒಂದು PDF ಮಾಡಿಕೊಂಡು ನಂಗೆ ಇದೇ ಥರ ಬೇಕು ಅಂತೇಳಿ ಅವನಿಗೆ ಕಳಿಸಿ, ಅವನು ಸ್ವಲ್ಪ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹುಡುಕಿ, ನಾನೊಂದು ಸ್ವಲ್ಪ ರೆಫರೆನ್ಸ್ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ 2-3-4 ಜನಕ್ಕೆ ಹೇಳಿ ಅವ್ರ ಹತ್ರ ಎಲ್ಲ ಔಟ್ಫಿಟ್ಗಳನ್ನ ತರಿಸ್ಕೊಂಡು ರೆಡಿ ಮಾಡ್ಕೊಂಡಿರೋದು. ಒಂದು 10 ಔಟ್ಫಿಟ್ ತಂದಿದ್ದೀವಿ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಸೊ ಒಂದು ಮೇಯ್ನ್ 5 ಮಾತ್ರ ಫಿಕ್ಸು. ನೆನ್ನೆ ಒಂದು ಮಾಡಿದ್ದೀವಿ ಅದೇ ಜಾಗದಲ್ಲಿ ಇದೊಂದು. ಸೊ ಇವಾಗ ಟೈಮ್ ಇಲ್ಲಿ 7 ಗಂಟೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಎಷ್ಟಾಗಿರ್ಬೋದು, 5:30 ಆಗಿರುತ್ತೆ ಗೈಸ್. 1.5 hour ಡಿಫ್ರೆನ್ಸ್ ಇದ್ದು ಅಲ್ಗೂ. ಬನ್ನಿ ಹೆಂಗಿದೆ ನೋಡಿ ವೆದರ್. ಟಿಂಡರಲ್ಲಿ ಹೌದಾ, ಇದನ್ನು ಟ್ರಾನ್ಸ್ಲೇಟ್ ಮಾಡಿಸ್ತಾರೆ. ಕಿಂಡರಲ್ಲಿ ಆಗ್ತಾವನೆ ಅನ್ಕೊಂಬಿಟ್ಟೆ ನಾನು. ಏನು ವೇರ್ ಯೂಸ್ ಅಂತ. ಓ ಪ್ರಾಕ್ಟೀಸ್ ಮಾಡ್ತಾರಲ್ಲ. ಓ ಬಿಸಿಲು ಬಂತು ಗೈಸ್. ವಾ ಹೆಂಗೆ ಡಮ್ಮೆ ಆಯ್ತಾ ಬಚ್ಚನಾ. ನೇಪಾಳ ಅವರು ಒಬ್ಬರು ಸಿಕ್ಕಿದ್ರು ಸರ್. ಯು ಗಾಟ್ ಇಟ್ ಲೊಕೇಶನ್. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಾದ್ರೆ ಭರತ್ ನೋಡಿ ಯಾವ್ದೋ ಮೈಕ್ ಇಸ್ಕೊಂಡು ಹೆಂಗೆ ಆಡ್ತಾವನೆ. ಥ್ಯಾಂಕ್ ಯು. ಚೆನ್ನಾಗೈತೆ ಮೈಕು. ಎಲ್ಲ ಸ್ಕೂಲ್ ಹುಡುಗಿರನ್ನ ಹಾಕೊಂಡು ಬಂದ್ಬಿಟ್ಟವ್ರೆ ಟ್ರಿಪ್ಗೆ. ಹೆಂಗೆ ಗೈಸ್ ಇವಾಗ ನಾವು ಶೂಟ್ ಮಾಡ್ತಾ ಇರೋದು ಇದು ಥೈಲ್ಯಾಂಡ್ಗೆ ಫೇಮಸ್ ಬ್ಯಾಂಕ್ ಅಂತೆ. ಆ ಬ್ಯಾಂಕಲ್ಲಿ ಶೂಟ್ ಮಾಡ್ತಾ ಇರೋದು. ಹಿಂಗೆ ಸೀರಿಯಸ್ ಆಗಿ ನೋಡ್ಕೊಂಬತ್ತು. ಬೆಂಗಳೂರಿಗೆ ಹೋಗಿದ್ದೆ, ವರ್ಸಾಚೆ ಅವರೇ ಬ್ರ್ಯಾಂಡ್ ತಗೊಂಡು ಇದು ಮಾಡಿಸ್ಬೇಕು. ಫೋಟೋ ಶೂಟ್ ನಿಂಗೆ ಮಾಡ್ಸೋದು ವರ್ಸಾಚೆ ಅವರು. ಐಟ್ ಹಾಂ
ಆದ್ರೂ ಆ ಶಾಟ್ ಏನು ಕ್ರೇಜಿಯಾಗಿ ಬಂದಿರುತ್ತೆ ಗೊತ್ತಾ ನೋಡಿ. ಯಾರು ಕರೆಕ್ಟಾಗಿ ಎಸ್ತಿದ್ದು? ಹೆಂಗೆ ಅಂದ್ರೆ ವಿಡಿಯೋ I am always right from now. ಮದ್ವೆ ಆಗ್ತಿದೆ. ಆ ಬಟ್ಟೆ ನೋಡಿ ಹೆಂಗೈತೆ. ಹಾಂ ಕ್ರೇಜಿ ಅಲ್ಲ ಡುಮಿಯಾ ಹಾಕೋದ್ಯಾ? ಯಾಕೆ ಶೆಕೆ ಆಯ್ತದೆ ಅಂತಲ್ಲ ಅಲ್ಲ ಈ red dress ಅಂತ ಹೇಳಿದ್ರೆ ಹಿಂಗೆ ಆಗೋದು. ಮಾಡಿ ಹಾಕೋ ಇದನ್ನ. ಕಪಲ್ಸ್ ನಾನು ನೀನು ಕಪಲ್ಸ್ ಅಲ್ಲೋಡಿ ಗೈಸ್ ಏನೋ ಚೆಲ್ಕೊಂಡ್ಬಿಟ್ಟವನೆ. ಅದು ಯಾವ ಜಾಗದಲ್ಲಿ ಚೆಲ್ಕೊಂಡವ್ ನೋಡಿ. ಚೆಲ್ಲಿದರು ಮಲ್ಲಿಗೆಯ ಒಳ್ಳೊಳ್ಳೆ ಹೆಸರಿ ಕೆಫೆಗಳಿದೆ. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಶೂಟ್ ಮುಗಿಸ್ಕೊಂಡು ಉಯ್ ಸೂಪರ್ ಐ ಸುಮ್ನಿರು. ಓಕೆ ಗೈಸ್, ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಕೊರಾಕಾಂಗ್ ಅನ್ನೋ ಒಂದು ಫೇಮಸ್ ಕ್ಯಾಫೆಗೆ ಹೋಗ್ತಾ ಇದೀವಿ. ಅದು ಫುಕೆಟಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಒಂಥರ ಎಲ್ಲ ಫುಲ್ ರೋಸ್ ಥೀಮಲ್ಲಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಅದನ್ನೆಲ್ಲ ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಅಣ್ಣ ಭೂಮಿಕನ ಹತ್ರ ಕಿತ್ಕೊಂಡು ಹಾಕೊಂಡು, ನಾನಂತೂ ಸುಮಂತನ ಹತ್ರ ಕಿತ್ಕೊಂಡಿದ್ದೀನಿ, ನೀವು ಭೂಮಿಕನ ಹತ್ರನೇ ಕಿತ್ಕೊಂಡ್ಬಿಟ್ಟವನಿಲ್ಲ. ನಾನು ದೂರದಿಂದ ನೋಡಿದ್ರೆ ಚಡ್ಡಿ ಹಾಕಿಲ್ಲ ಅನ್ನೋ ಥರ ಕಾಣಿಸ್ತೀನಿ ಗೈಸ್. ಇಲ್ಲಿ ಎಲಿಫೆಂಟ್ ಕ್ಯಾಂಪು ಈ ಥರದ್ದು. How much you looking? ದಿಸ್ ಒನ್ ಲಗೂನ್. ಚಾ ಇದೇನು ಇಷ್ಟಪೋದು? ಇದೇ ಚಿಕ್ಕದು, ಹಿಂದೆ ದೊಡ್ಡದು. ಹಾಂ ಮಚ್ಚ ಇದು ನಮ್ಮ ಮನೇಲಿ ಐತಲ್ಲ ಅದಕ್ಕೂ ಎಷ್ಟು ದೊಡ್ಡ ಆಯ್ತು ನೋಡು. ಕುಡಿಲಿ. Cannot taste, yeah. Can taste small one. ಬೇಡ ಬಿಡು. ಏನೇನೇನು? ಹೌ ಮಚ್? 50 baht. 50 ಬಾತ್. ನೋ ಡಿಸ್ಕೌಂಟ್? 250. ಓ ಒಂದು ಫ್ರೀ. 5 ತೊಗೊಂಡ್ರೆ ಒಂದು ಫ್ರೀ. 250 ಅಂತ ಇಷ್ಟಕ್ಕೆ. Yes. ಓ ಇದ್ಯಾವುದು ಬ್ಲೂ ಕಲರಲ್ಲಿ ಐತೆ ಮಚ್ಚ? ಇದು ಥರ ಥೂ ಇಲ್ಲ. ದಿಸ್ ಗುಡ್ ನಾಟ್ ದಟ್ ನಾಟ್ ಗುಡ್. ಏನು ಗುರು ನಾನು ಇಂಗ್ಲೀಷು. ದಿಸ್ ಗುಡ್ ನಾಟ್ ದಟ್. ಬಾಬೂಸ್ ಅದಿಲ್ಲಿ ಇಟ್ಕೋತೀನಿ ಬಾಬೂಸ್. ಇನ್ಮೇಲಿಂದ ಇದೇ ಬಿಡ್ತೀವಿ. ಇದನ್ನು ಮೂಸಿ ಅದನ್ನೇ ವಾಸನೆ ಬರ್ತೀನಿ ಅಂತೆ. ನೈಟ್ ಯಾರು ಬೇಕು ಹೇಳ್ಬಿಡಿ, ಬಂದ್ಬಿಡ್ತೀನಿ. ಮುಗಿಸ್ಕೊಂಡೆ ಇಲ್ಲ ಇದ್ಬಿಡ್ತೀರಾ? ಫುಲ್ ಕ್ಲೀನ್ ಮಾಡ್ತಾವ್ರ ಗೈಸ್. ಹಾಂ ದೀಪಾವಳಿ ಅಂಗಡಿ ಪೂಜೆ ಅಣ್ಣ ನೋಡಿ ಗೈಸ್. ಪ್ರಾಡಾ ಶೇಡ್ಸ್ ಹಾಕಿರೋದು. ಮಚ್ಚ ನೀನು ಹಾಕೊಂಡ್ರೆ ಡೂಪ್ಲಿಕೇಟ್ ಅನ್ಕೊಬಿಡ್ತೀವಿ ಮಚ್ಚ. ತೋರ್ಸಪ್ಪ. ಡೂಪ್ಲಿಕೇಟ್ ಇರ್ಬೋದು, ನಾನು ಬಾಚಿದೆ. ಆಯ್ತು ಆಮೇಲೆ ಅದು ಉಲ್ಟಾ ಮಾಡ್ಕೊಳ್ಳಿ ಗೈಸ್. ನೋಡಿ ತೋರಿಸ್ತೀನಿ ಗೈಸ್. ನೋಡಿ ಒರಿಜಿನಲ್ ಪ್ರಾಡಾ ಶೇಡ್ಸ್ ಹೆಂಗಿದೆ. ಇದ್ರ ರೇಟ್ ಎಷ್ಟು ಅಂತ ಕಮೆಂಟ್ ಹಾಕಿ ಗೈಸ್. ಸುಮಂತ ತಲೆ ಕೆಡ್ಸ್ಕೊಂಡ್ಬಿಟ್ಟವನೇ. ಫೈನಲ್ ಯು ಹ್ಯಾವ್. Yes, final. 17 final. Me, you, no fight. We go. Yeah, come, let's go. Okay, 17. Our car. Final. No. See, 17 final. Even you are keeping. I know. 17 final. ABD. 17 final. Yeah, confirm 17. See, your fan aata. ಫ್ಯಾನ್ ಆತ. 17 final. ಅಪ್ಪ ಇವ್ರ ಜೊತೆ ಬಾರ್ಗೇನ್ ಮಾಡಿ ಸಾಕಾಯ್ತು. 25,000 ಹೇಳಿದ್ರು. 25,000ದಿಂದ 17,000. 18 ಅದಕ್ಕೆ 17,000 ಅಲ್ವಾ ನೀವು ಹೇಳಿದ್ದು? ಹಾಂ 17 ಇದ್ರೆ ಹೋಗೋಣ. ಹೇಳಿಲ್ವಾ ನಾನು? 500 you are coming. 17,500. This large, if you don't want, okay. ಓಕೆ. I have ಅದ್ರಲ್ಲೂ ಅವ್ಳು ಹಿಡ್ಕೊಂಡು ಹೇಳ್ತಾರೆ. ಅಲ್ಲ ಅವಳು ಗೈಸ್ ಅವ್ರಿಗೆ ಸಿಗ್ತಾ ಇರೋದು 12,000 ಬಾತು. 5,000 ಬಾತ್ ಇಟ್ಕೊಂಡು ಹೇಳ್ಕೊಂಡು ನಮಗೆ. ಅದೆಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೂ ಅಂದ್ಬಿಟ್ಟು 25ಕ್ಕೆ ಹೋಗ್ಬಿಟ್ಟಿದ್ರೆ ಅವಳು ಇವತ್ತೆಲ್ಲ ಫುಲ್ ಪಾಕಲ್ಲ. sorry. No worry, I cannot give you more later. ಅಯ್ಯೋ ಗೀತಾವಳ ಮಚ್ಚಲ್ಲ. You are scolding. See, on Scolding. I guarantee this company.
Yeah, that company is so much great, good. You give 17 final. We go. That's it. YouTube. No bargain extra. Final rate 17. ಪ್ರವಾಸ ಮಾಡ್ತಾವನು ಇವನು ಸ್ಟೋರಿ ಹಾಕೋತವನೆ. ಏನ್ ನನ್ನ ಮಕ್ಳು ಯಾವಾಗಲೂ ಫೋನಲ್ಲೇ ಇರ್ತಾರೆ. ಹೇಳಮ್ಮ. ಸರ್ ಬನ್ನಿ ಸರ್. He is saying 15. Where is your ship now? ಮನೆ ಹತ್ರ ಯಾರು ಡ್ರೈವರ್ ಯಾರು ಸರ್? ಡ್ರೈವರ್ ನೀವೇನಾ? Jet ski drift ಅಲ್ಲಿ ಹೊಡಿತಾ ಲೋಫರ್ ಅಲ್ಲೋಡು ಹೆಂಗ್ ನೋಡ್ತಾನ ನೋಡು. ಹಿಂಗೆಲ್ಲ ಬೆಂಗಳೂರಲ್ಲಿ ಚುಡಾಯಿಸಿದ್ರೆ ಲಾಟಿ ಒಳಗಡೆ ಹಾಕ್ತಾರೆ ನಿಂಗೆ. We'll pay now only. Give me ticket. We go board flight. Sorry, jet. 500 discount. That's it I'm asking. 1500 ರೂಪಾಯಿ ಕಡಿಮೆ. We are giving. ನಾವು 17ಕ್ಕೆ 17ವರೆ. 12 ಹೇಳಿಲ್ಲ ಸರ್. 12 ಕೇಳ್ಬಿಟ್ರೆ ಓಡ್ಬಿಡ್ತೀವಿ ಇವಾಗ. ಗೈಸ್ ಗೌತಮ್ ಬ್ರೋ ಏನೋ ತಾಯಿ ಟೀ ತಗೊಂಡ್ಬಂದಿದ್ದಾರೆ. ಬನಾನಾ ಶೇಕ್. ಲೌಡೆ ಕೇವಲ ಪ್ಲಾಸ್ಟಿಕ್ ಅದು. ಹೆಂಗೈತೆ ನೋಡಿ ಗೈಸ್. ಫ್ರಿಜ್ ಮ್ಯಾಗ್ನೆಟ್ಗಳು. ಫ್ರಿಜ್ ಮ್ಯಾಗ್ನೆಟ್ ಪ್ಯಾಕೆಟ್ ಅಲ್ಲ, ಯಾವಾಗಲೂ ಪ್ಯಾಕೆಟಲ್ಲೇ ಇರು. ಅರ್ಥ ಆಯ್ತು ಅನ್ಸುತ್ತೆ. ಹೆಂಗೆ ಅವ್ರಿಗೆ ಗೊತ್ತಾ ಗೈಸ್, ಒಂದೊಂದು ಮುತ್ತು ರತ್ನಗಳು ವಜ್ರ ವೈಡೂರಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದ್ರೇನೆ ಅಂತ ಇರೋದು. ಯಾವ್ದು ಓಕೆ ಚಿನ್ನ, ಯಾವ್ದು ನೋಡಬೇಕು ಯಾವ್ದು ನೋಡಬಾರ್ದು ಅಂತಾನೆ ಗೊತ್ತಾಯ್ತಲ್ಲ. ಏನು ಮಚ್ಚ ಬನ್ನಿ ಗೈಸ್. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಪುಕೆಟಿನ ಫೇಮಸ್ ಕ್ಯಾಫೆ ಯಾವುದು ಅಂದರೆ ಖಾಯಿಂಗ್ ಫುಕೆಟ್. ಹೆಂಗಿದೆ ನೋಡಿ, ಇದು ಮಸ್ತಲ್ಲ. ಎಳ್ನೀರು ನೋಡಿ ಫ್ರಿಜ್ಜಲ್ಲಿ ಮಾಡ್ತಾರೆ. ಎಳ್ಳಿರಲ್ಲ ಕಾಸ್ಟ್ಲಿ ಅಪ್ಪ. 100 ಬಾತು ಅಂದ್ರೆ 300 ರೂಪಾಯಿ. ಕಾರಾಕಾಂಗ್ ಕೆಫೆ. ಹೆಂಗೈತೆ ನೋಡು. ಹಾಂ, One order, one person. Hello, how many people? 7 people. 7. Yeah. One order, one person. You okay? 1 order, 1 person. Yes. Plastic. No smoking. Oh, okay. Sorry. It's okay. Coconut water. ಲೋ, ಇಷ್ಟು ಎ ಸಿ ಐತೆ, ನೀನು ಆ ಫ್ಯಾನ್ ಹಾಕೊಂಡು ಓಡಾಡ್ತಾ ಇದೆಯಲ್ಲ ನೀನು. ಮ್ಯಾಂಗೋ ಶೇಕ್ ನೋ. Guys, you tell like you already ordered it. 1 more coconut, okay? Okay. I will go in. ಆರ್ಡರ್ ಹಿಡಿದ್ರೆ ಒಳಗಡೆ ಬಿಡೋದು. ತೊಳ ಬನ್ನಿ ಹೋಗೋಣ. ನಾನೇನ ಇದು ಸೈಡ್ ಇದ್ದ ಏನು ಮಸ್ತಾಗಿ ಕಾಣಿಸ್ತಾ ಇದ್ದೀನಿ. ಚಡ್ಡಿ ಹಾಕೊಳ್ದೇ ಇರೋ ಥರ ನೋಡಿ. ಬನ್ನಿ. ಓ, ವೇರ್ ಇಸ್ ಮೈ ಫ್ರೆಂಡ್ಸ್? ಊಪರ್ ಅದು ಚೆನ್ನಾಗೈತಲ್ಲ ಮಚ್ಚ. ಪ್ಲಾಸ್ಟಿಕ್ ಮಚ್ಚ ಈ ಥೀಮ್ ಬೆಂಗಳೂರಲ್ಲಿ ಇಲ್ಲ. ಬೆಂಗಳೂರಲ್ಲಿ ಟ್ರೈ ಮಾಡ್ಬೋದು. ಅದೇ ಪ್ಲಾಸ್ಟಿಕ್ ಹೂವಗಳ. ಹಾಂ ಅಮ್ಮ, ಇದು ಥೈಲ್ಯಾಂಡ್ ಬರ್ತಾರೆ ನಮ್ಮ ಬೆಂಗಳೂರು. ಮಚ್ಚ ಹುಡುಗಿರು ಬರ್ತಾರೆ ಕಣ. ಬಿಸ್ನೆಸ್ ಐಡಿಯಾಸು ನೋಡಿ. ಇಲ್ಲಿ ನಮ್ಮ ಬೆಂಗಳೂರವ್ರು, ಇಂಡಿಯಾದವ್ರೆ. ಚೆನ್ನಾಗಿದೆ ಗೈಸ್. ಮಚ್ಚ ಇನ್ನೂ ಅಲ್ಲೂ ಐತೆ ಕಣ. ಎಷ್ಟು ಉದ್ದ ಆಯ್ತು ಗುರು ಇದು? ಸ್ಮೈಲ್, ಸಮ್ ಲಾಫ್. 3, 2, 1 ಸ್ಮೈಲ್. 3, 2, 1 ಓಕೆ. Thank you. No shy. Sleep together, look. Yes. No. See. This was beautiful. You? ಫಾರ್ ದೆಮ್. Okay. Andi look. Andi looking. Andi. ನೋಡಿ ಗೈಸ್. Okay. Yes. ಥ್ಯಾಂಕ್ ಯು. All sisters. Big brother Sujit. ಲವಾಗಿತ್ತಾ ಯಾರ ಮೇಲೆ? ವೇಟ್ರ್ ಮೇಲೆ. ಆದ್ರೂ ನಾವಿಲ್ಲ ಏನಕ್ಕೆ ಕಾಯ್ತಾ ಇರೋದು ಅಂದ್ರೆ ನಮ್ಮ ಅತ್ತಿಗೆ ನೋಡಕ್ಕೆ, ನಾನ ನೋಡಕ್ಕೆ. ಮಾಡಿ ಸಿಕ್ಕಿದ್ದಾರೆ ಅವ್ರನ್ನ. ಹಾಂ, ಮಿಸ್ ಆದ್ರೆ ಇಡ್ತಾರೆ ಗುನ್ನ. ಓಕೆ ಗೈಸ್, ಬನ್ನಿ ಹೋಗೋಣ. ನಮ್ಮ ಮಾಡಿ ಬರಲೇ ಇಲ್ಲ ಇನ್ನ. ಒಂದೋದ್ಲಾ ನಾನು ನೋಡಲೇ ಇಲ್ಲ. ಬನ್ನಿ
ಆದರೂ ಆಚೆ ಬಂದರೆ ಎಷ್ಟು ಬಿಸಿಲಲ್ಲ, ಕ್ರೇಜಿ ಒಂಥರ ಚೆನ್ನಾಗೈತೆ ಗೈಸ್. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಕ್ಯಾಬ್ ಹತ್ತಿ ರೂಮ್ ಕಡೆ ಹೋಗ್ತಾ ಇದ್ವಿ. ಒಳ್ಳೆ ಶೂಟ್ ಆಯಿತು. ಹಲೋ ಗೈಸ್, ಇಲ್ಲಿ ನೋಡಿ ಫುಕೇತ್ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಅಕಾಡೆಮಿ PIDA, ಅದ್ರ ಮುಂದೆ ಗಣೇಶ ಇದೆ. ಏನು ಮಸ್ತಲ್ಲ. ಫೈನಲಿ ನನ್ನ ಒಂದು ಫೇವ್ರೇಟ್ ಜಾಗ. ಅಪ್ಪ ಏನು ಬಿಸಿಲು, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಗೈಸ್. ಈಗ ವ್ಯಾಟ್ ರಿಫಂಡ್ ಕೂಡ ಅವೈಲೇಬಲ್ ಐತೆ ಟೂರಿಸ್ಟ್ಗಳಿಗೆ. ದೊಡ್ಡ 7-11ಗೆ ನಿಲ್ಸವ್ರೆ. ಕೊಯ್ ಸೌಂಡೇ ಬರ್ತಾಯಿಲ್ಲ, ಸೌಂಡ್ ಬರಬೇಕಲ್ವಾ? ಸೌಂಡೇ ಒಂಥರ ಮುಂಚೆ ಈ ಸೌಂಡು ಇದೆ ನನಗೆ. ಅದೇ ಎಂಟ್ರಿ ಸೌಂಡ್ ಅದು. ಇದಕ್ಕೆ ಕಾಯ್ತಾ ಇದೆ ಗೈಸ್. ನೋಡಿ ಚಾಕ್ಲೇಟ್ ಮಿಲ್ಕ್. ಬನ್ನಿ ಗೈಸ್, ನೋಡಿ ಇಲ್ಲಿ ಬನಾನಾ ಮಿಲ್ಕ್ ಇತ್ತು, ಖಾಲಿ ಆಗ್ಬಿಟ್ಟೈತೆ. 13 ಬಾತು. ಏನು ಮಾಡೋಕ್ಕಾಗಲ್ಲ, ಇವರೇನೇನೋ ಬಾರಿಸ್ತಾವ್ರೆ. ಏನೋ ತಗೊಂತಾವ ನೀನು. ಟ್ರಾನ್ಸ್ಲೇಟ್ ಬೇರೆ ಹಾಕೊಂಡು ಇಲ್ಲಿ ನೋಡಿ, ಕ್ಯಾನ್ ಯು ಶೋ ಮಿ ವೆಜ್ ಫ್ಲೇವರ್ ಚಿಪ್ಸ್ ಅಂತೆ. ಇಲ್ಲೆಲ್ಲ ಬರೀ ಹಂದಿ ಬಾಡೆ ತೋರಿಸ್ತವ್ರೆ ಅಂತ. ಬರೀ ಗೈಸ್ ಹೋಣ. ನಾನು ಏನು ಅನ್ಕೊಂಡಿದ್ದೆ ಅದು ಇಲ್ವೇ ಇಲ್ಲ ಇಲ್ಲಿ 7-11ಅಲ್ಲಿ. ನೋಡಿ ಎಲ್ಲ ರೈಸ್ ತಗೊಂಡ್ಬಿಟ್ಟಿದೀವಿ. ಹೆಂಗಿದ್ರು ಗ್ರೇವಿಗಳೈತಲ್ಲ ಅಂತ. ಅದೆಲ್ಲ ಬೇಡ ಮಾತ್ರ. ಸಾಕಿದ್ದು 15 ಬಾತ್ ಅಂದ್ರೆ 45 ರೂಪಾಯಿ ರೈಸು. ಅಲ್ಲಿ ಬೆಂಗಳೂರಲ್ಲೂ ಅಷ್ಟೇ ನಡೀರಿ. ಓಕೆ ಗೈಸ್, ಶೂಟ್ ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಬಂದು ಊಟ ಮಾಡಿಕೊಂಡು ಇವ್ರುಗಳೆಲ್ಲ ಫ್ರೆಶ್ ಅಪ್ ಆಗಿ ಇನ್ನೊಂದು ಔಟ್ಫಿಟ್ ಚೇಂಜ್ ಮಾಡಿ ಬೇರೆ ಲೊಕೇಶನ್ಗೆ ಹೋಗ್ತಾ ಇದೀವಿ ಇವಾಗ ಶೂಟ್ಗೆ. ಬನ್ನಿ ಹೋಣ ಗೈಸ್. ಒಂದು ಚಿಕ್ಕ ಕಾರ್ ಬುಕ್ ಮಾಡ್ಕೊಂಡು ಆ 7 ಜನ ನುಗ್ಗಿದ್ದು. ಓ ಡ್ರೈವರ್ ನೋಡಪ್ಪ ಬ್ರೋ, ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಲೆಟ್ಸ್ ಗೋ. ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಇದನ್ನೇ ಬುಕ್ ಮಾಡ್ಬಿಡ್ತೀನಿ. ಆಮೇಲೆ ಅವ್ರು ಹತ್ತಿಸ್ಕೊಳ್ದೆ, ಆವಾಗ ಕ್ಯಾನ್ಸಲ್ ಕಳ್ಸೋದು, ಅದೇನು ಚಾರ್ಜಸ್ ಇಲ್ಲ. ನೋಡಿ ಗೈಸ್, ಎಂತ ಮಗ ನೋಡಿ ಡೊಮ್ಮಿಯ. ಓಕೆ ಗೈಸ್, ಇವಾಗ ಬಂದು ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಇದು ಮಾಯ್ಕಾವ್ ಬೀಚ್ ಅಂತ. ಸೊ ಇಲ್ಲಿ ಏನಂತ ಹೇಳಿದ್ರೆ ಫ್ಲೈಟ್ ಲ್ಯಾಂಡ್ ಆಗುತ್ತಲ್ಲ ಆ ಒಂದು ಜಾಗ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕೇಳೋಣ ಬನ್ನಿ. ಏನೋ ಆಗಲ್ಲ ಅಂತ ಇದ್ರು. ಲೇಡೀಸ್ ತರ ಕುತ್ಕೋ. ಹೆಂಗೆ ನೀನು ನೋಡಿ. ಸೀನ್ ಏನಂತ ಹೇಳಿದ್ರೆ ಫ್ಲೈಟು ಹಿಂಗೆ ಟೇಕ್ ಆಫ್ ಆಗ್ತಾ ಇದೆ ಅಂತೆ. ನವಂಬರ್ವರೆಗೂ ಹಿಂಗೆ ಹೋಗುತ್ತಂತೆ. ನವಂಬರಿಂದ ಆಚೆಗೆ ಈ ಕಡೆಯಿಂದ ಬರುತ್ತಂತೆ. ಸೊ ರನ್ವೇ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನೋಡೋಣ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಬರೋಣ ಬನ್ನಿ. ಒಳ್ಳೆ ಸನ್ಲೈಟ್ ಬೀಳ್ತಾ ಇದೆ. ಟ್ಯಾನ್ ಆಗಿಬಿಟ್ಟಿದ್ದೀನಲ್ಲ ಗೈಸ್ ಆಲ್ಮೋಸ್ಟ್. ಗೈಸ್ ಫೈನಲಿ ಬಂದು ಬೀಚ್ ಹತ್ರ ಕರ್ಕೊಂಡ್ಬಂದ್ಬಿಟ್ರು. ತಾತ ಆಂಟಿ ನೋಡಿದ ತಕ್ಷಣ ಸ್ಮೈಲು. ಓಯ್ ಸುಮಂತಣ್ಣ ನೀವೇನಿಲ್ಲಿ? ಓಕೆ ಗೈಸ್, ಫೈನಲಿ ಟುಕ್ಟುಕಲ್ಲಿ ಬಂದು ರೀಚ್ ಆದ್ವಿ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾಯ್ಕಾವ್ ಬೀಚ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಯೂಶ್ವಲಿ ಏರ್ಪೋರ್ಟ್ ಪಕ್ಕನೇ ಬೀಚ್ ಇರೋದು. ಏರ್ಪೋರ್ಟ್ ಏನು ಲ್ಯಾಂಡ್ ಆಗುತ್ತಲ್ಲ ಆ ಲ್ಯಾಂಡು ಹಿಂಗೆ ಬರುತ್ತಲ್ಲ. ನಾನು ಕುಡ್ದೇ ಇಲ್ಲ ಏನಿಲ್ಲ ಗೈಸ್, ಆದರೂ ಪಂಚ ಹಾಕ್ಬಿಟ್ರು ಗೈಸ್. ನನಗೆ ಅಸಹ್ಯ ಆಗ್ತಾಯಿದೆ, ನಾಚಿಕೆ ಆಗ್ತಾಯಿದೆ. ಬೀಚ್ ಮಸ್ತಾಗೈತೆ ಗೈಸ್, ಇದು ಕ್ರೇಜಿಯಾಗಿ. ನೋಡಿ ಏರ್ಪೋರ್ಟು, ಫುಕೆಟ್ ಏರ್ಪೋರ್ಟ್ ಇದೆ. ಟನ್ 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 ಟನ್. ನೋಡಿ ಒಳ್ಳೆ ಸನ್ಸೆಟ್ ಹಿಂದೆ ಕಾಣಿಸ್ತಿದ್ಯಾ? ಇವತ್ತೊಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಓ ಬಾಬಾ ಸರ್, ನೀವು ಹೆಂಡ್ತಿ ನೋಡ್ತಾರೀ ರೀ. ಹಾಯ್ ಅಂತವ್ರಲ್ಲಿ ಬಾಬು ಸರ್ ಹಾಯ್ ಅಂತವ್ರೆ. ಅದಕ್ಕೆ ಹೇಳ್ದೆ ನಿಮ್ಮ ಹೆಂಡ್ತಿ ತೋರಿಸ್ತೀನಿ ನೀವೆಲ್ಲ. ಗೈಸ್ ನೋಡಿ ಇವಾಗ ಒಂದು ಲ್ಯಾಂಡಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಟೇಕ್ ಆಫ್ ಆಗೋಕ್ಕೆ ಅಲ್ಲಿ ಸಿಂಗಾಪುರ್ ಏರ್ಲೈನ್ಸು ರನ್ವೇಗೆ ಹೋಗ್ತಾ ಇದೆ. ನೋಡಿ ಎಲ್ಲ ಚೆಕ್ ಮಾಡ್ತಾರೆ. Next takeoff is scheduled at 6:20. At 6 also there is one takeoff. 6 o'clock ಒಂದು ಟೇಕ್ ಆಫ್ ಸಿಂಗಾಪುರ್ ಏರ್ಲೈನ್ಸು. And then 6:20 ಮಲೇಷ್ಯಾ ಕುಲಾಲಂಪುರ್. ಇದು ಯಾರೋ ಟೂರಿಸ್ಟ್ ಮಾಡಿರೋ ಕೆಲಸ ಇದು. ಆ್ಯಕ್ಚುಲಿ ಚಿಕ್ಕ ಗುಂಡಿ ಓಪನ್ ಮಾಡಿ ಆ ಕಡೆಯಿಂದ ನೀರನ್ನ ಇಲ್ಲಿಗೆ ಬಿಡ್ತಾರೆ. ಅದು ಹಂಗೆ ಆಗ್ಬಿಟ್ಟೈತೆ. ಮದುವೆ ಆದ್ರೆ ಇದೇ ಗೋಳು ಗೈಸ್. ಹೋದ್ರು ತಪ್ಪು, ಏನು ಮಾಡಿದ್ರು ತಪ್ಪು. ಎತ್ಕೋ ಕರ್ಕೊಂಬಪ್ಪ. ಯಾಕಪ್ಪ ಏನು ಸುಮ್ಮನೆ ನೀನು ಅಷ್ಟು ಗೊತ್ತಾಗಲ್ವ ನಿಂಗೆ? ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದೆಯಾ ನೀನು?
ಇಡೆ ಇಡೆ ತಲೆ ಜುಟ್ಟು ಹಿಡಿತಾ ಇದ್ದಲ್ಲ ಅಣ್ಣ. ಭೂಮಿ ಏನೋ ಹೇಳಿದೆ. ಕ್ರೇಜಿ ಬರ್ತೈತೆ. ಬಾಬು ಸರ್ ಫುಲ್ ಜೋಶಲ್ಲ ಅವ್ರು. ಸನ್ಸೆಟ್ ಅಂತೂ ಕ್ರೇಜಿ ಸೂಪರ್ ನೋಡಿ. ಗೈಸ್ ಫ್ಲೈಟ್ ಬರ್ತಾ ಇದೆ, ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ. ಇಲ್ಲಿ ಟ್ರೈಪಾಡ್ ಗೀಪಾಡ್ ಎಲ್ಲ ಇಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡಿ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ನಮ್ಮ ಕಪಲ್ಸ್ ಇದ್ದಾರೆ, ಡುಮಿ ಆ್ಯಂಡ್ ಇಲ್ಲಿ ನಮ್ಮ ಮ್ಯಾಡಿ ನೋಡಿ ಇಲ್ಲಿ ನಿಂತವನೆ. ಸೊ ಬನ್ನಿ ಇವಾಗ ನಾನು ಫೋಟೋ ತೊಗೊತೀನಿ. ಹಾಂ ರೆಡಿ ರೆಡಿ ರೆಡಿ. ಅಂತೂ ನನಗೆ ಸಿಕ್ತು ಗೈಸ್, ಅಂತೂ ನಂಗೆ ಸಿಕ್ತು ಫುಟೇಜು. ಇವಾಗ ಇವ್ರದ್ದು ಬಂದಿದೆಯಾ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಿ ಫ್ಲೈಟು ಬರ್ತಾನೆ ಇಲ್ಲ? ಅಲ್ಲೇ ಫೋಟೋ ಕನ್ವರ್ಟ್ ಮಾಡ್ಬೋದಲ್ಲ ಹೂಗನಪ್ಪ, ಪಕ್ಕ ನೋಡ್ಕೊಂಡು ಹೇಳ್ತೀನಿ ಹೋಗಪ್ಪ. ಹಾ ಓಕೆ ಅಣ್ಣ. ಅದು ಫ್ಲೈಟ್ ಅದು ಫ್ಲೈಟ್ ಅಂತ ಮಚ್ಚ ಅದು. ಅಣ್ಣನ್ ತರ ಅಲ್ಲಿ ನೋಡ್ತಿರ್ತೀವಿ, ಆಮೇಲೆ ಯಾಕೆ ಬಂದಿಲ್ಲ? ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಾ ಇತ್ತು. ನಂಗೆ ಮಾಡ್ದ ಗೈಸ್, ಅದಕ್ಕೋಸ್ಕರ ನಾನು ನಿಂತಿದ್ದೀನಿ ನೋಡಿ. ಇಲ್ಲಿ ಯಾವ ತರ ಟ್ಯಾಕ್ಸಿ ಹಿಂಗಾಗಿ ಪುಷ್ ಬ್ಯಾಕ್ ತಗೊಂಡು ಅದು ಇದಕ್ಕೆ ಹೋಗುತ್ತೆ ಇವಾಗ ರನ್ವೇಗೆ ನೋಡಿ. ಅದೇ ಸಿಂಗಾಪುರ್ ಏರ್ಲೈನ್ಸ್. ಗಾಡಿ ನನ್ನ ಮಗ ಅಲ್ಲ ನೋಡಿ ಗೈಸ್. ಆಲ್ರೆಡಿ ಆಲ್ರೆಡಿ ಕಾಳಾಕ್ಬಿಟ್ಟ ಮ್ಯಾಡಿ ಅವ್ರ ಅತ್ತಿಗೆಗೆ, ಸರಿ ನಮ್ಮ ಅತ್ತಿಗೆಗೆ ಏನೇನೋ ಹೆಂಗ್ತವನೆ. ಇಲ್ಲೇ ನಾವು ಹೋಯ್ತೀವಿ ಸೈಟ್. ಹಾ ಏನ್ ಮಚ್ಚ ನೀನು ಅತ್ತಿಗೆಗೆ ಇರೋ ಏನ್ ಬಂತು ಅನ್ನೋ ಕದೇನ ಅದ? ಅಯ್ಯೋ ನನ್ನ ಮಗನೇ, ಅದು 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 ಕಮೆಂಟ್ ಹಾಕಿ ಏನಂತ. ಆದ್ರೂ ನೋಡಿ ಶಿಷ್ಯ ಬರತ್ತ. ಶಿಷ್ಯ ಕೊಟ್ಟಿ ಶಿಷ್ಯ ಕೊಟ್ಟಿ. Guys, let me show you something very beautiful which I was waiting for many times. ನೋಡಿ ಯಾವ ರೇಂಜಿಗೆ ಬಂದಿದೆ ಈ ಫುಟೇಜ್ ಅಂತ ಹೇಳಿದ್ರೆ ಹಾಕ್ತೀನಿ ನೋಡಿ. ನಾವಿಲ್ಲಿ ನೋಡ್ತಾ ಇದೀವಿ, ಇಲ್ಲಿ ನೋಡಿ ಈ ನನ್ನ ಮಕ್ಕಳು. ಎಂತ ನನ್ನ ಮಕ್ಳು ಇರಬೇಕು. ನಾವಿಲ್ಲೇನೋ ಮಾಡಕ್ ಬಂದಿದೀವಿ ಬೆಂಗಳೂರಿಂದ, ಈ ನನ್ನ ಮಕ್ಕಳು ಹುಡುಗಿರ ಹತ್ರಕ್ಕೆ ಹೋಗೋರೆ ನೋಡಿ. ಹಾ ಅಷ್ಟೇ, ನಾನಕತ್ತ ಅಲ್ಲಿಗೆ ಗೋವಿಂದ. ಏನ್ ಎಲ್ಲಿಂದ ಬಂದೈತೋ ನಿಮ್ಗಳಿಗೆಲ್ಲ. ಹಾ he has a girlfriend. ಅಯ್ಯೋ ನಾಕನ. I'll show to your girlfriend. ನಾನೇ ಅಡ್ವಾನ್ಸ್ ಕಿಟ್ ಹೆಚ್ಚಿಕೊಟ್ಬಿಟ್ನಾ? Definitely it's there for you. You should not come to India again. Pakka. Guys, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ. That's for him or for me? No, video. ಗೈಸ್ ನೋಡಿ ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂತವನೆ. ಅಣ್ಣ ಆದ್ರೂ ಏನು ಮಾಡಲ್ಲ ವೇಸ್ಟು. ನಾನು ಮಗ ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂತವನಲ್ಲ ಮ್ಯಾಡಿ. ಗೈಸ್ ಇದೆ ಅವಳ ಐಡಿ. You'll get so many requests now. The second, yesterday it was. Wow, beautiful. Music. It's better with Music. yeah. Oh my god. Crazy you are, huh? Video maker. This is him. Okay. Isa, this is me. I understand. ನೋಡಿ ಇಲ್ಲಿ ಯಾವ ತರ ಇದೆ. ಆದ್ರೂ ಮ್ಯಾಡಿ ಇನ್ 3 ದಿವಸ ಸ್ನಾನ ಮಾಡಲ್ಲ. ಮ್ಯಾಡಿ stay for the day. ಅವಳು ಇಲ್ಲಿ ಎಲ್ಲಿರೋದು ಅಂತ ಕೇಳು. ಇಲ್ಲೇ ಅಂತ. ಹಂಗಾರೆ ಇವ್ನು ಬಜೆಟ್ ನಮ್ಮ ಬಜೆಟ್ಗೆ ಇಲ್ಲ ಬಿಡು ಇವನು. ನಮ್ದೆಲ್ಲ ಲೋಕಲ್. ಇವನೆಲ್ಲಿ ಅವರೆಲ್ಲಿ ಶಿಷ್ಯ. ಆದ್ರೆ ಏನ್ ಗೊತ್ತಾ, ಅವ್ರ ಬಾಯ್ ಫ್ರೆಂಡ್ ಅವ್ರೆ. ಹೌದಾ ಹೇಳಿದ್ದ? ಇವಾಗ ರೀಲಲ್ಲಿ ನೋಡ್ತೇನೆ ಅವ್ಳ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ. ಸರಿ ಬಾಯ್ ಮಾಡಿ. ಹುಷಾರು.
ಹೆಂಗವ್ನು ನೋಡು, ಹೆಂಗವ್ನು ನೋಡು ನನ್ನ ಮಗ. ಬಾಯಿ ಅಂತೆ ಬಾಯಿ. ನೋಡಿ ಇಲ್ಲಿ ಏನೇನೋ ತಗೊತಾ ಇದೀವಿ, ಏನಂತ ಒಂದು ಅರ್ಥ ಆಯ್ತಾ ಇಲ್ಲ. ಕ್ರೇಜಿ ಐತೆ ಅದ್ರ ಮಾತ್ರ. ಥ್ಯಾಂಕ್ ಯು. ಚಿಕನ್ ಬಸಿಲ್ ಆ್ಯಂಡ್ ಫ್ರೈಡ್ ರೈಸ್. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ, ಶೂಟ್ ಎಲ್ಲ ಮುಗಿಸ್ಕೊಂಡು. ಸೊ ಇವಾಗ ವ್ಲಾಗ್ನ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮುಗಿಸಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನಾಳೆ ಅಂತೂ ಕ್ರೇಜಿ ಆಗಿರುತ್ತೆ ಗೈಸ್, 100%. ನಾಳೆ ಐಟರ್ನೇ ಬೇರೆ ಥರ ಇದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಶೂಟು, ಸಂಜೆ ಇನ್ನೊಂದು ಯಾಟ್ ಶೂಟು ಎಲ್ಲ ಇದೆ. ಸೊ ಅದನ್ನೆಲ್ಲ ಮುಗಿಸೋಣ. ಅದಕ್ಕೂ ಮುಂಚೆ ಫಸ್ಟು ವ್ಲಾಗ್ ಹಾಕ್ತೀನಿ. ಹೇಗೆ ಅನಿಸ್ತಾ ಇದೆ ವ್ಲಾಗ್ಸ್ ಎಲ್ಲ, ಹೆಂಗೆ ಬರ್ತಾಯಿದೆ ಅಂತ ಕಮೆಂಟ್ ಹಾಕ್ರಪ್ಪ. ನಮ್ಗೆ ಸ್ವಲ್ಪ ಜೋಶ್ ಬರುತ್ತೆ. ಅಲ್ಲಿಂದ ಇಲ್ಲಿ ಗಂಟೆ ಬಂದು ಪ್ರೀ ವೆಡ್ಡಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ಪ್ರೀ ವೆಡ್ಡಿಂಗ್ ಮಾಡಿದ್ಮೇಲೆ ಏನಾದರೂ ಇನ್ನೂ ಮಜಾ ಮಾಡಬೇಕಾ, ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಬರಬೇಕಾ ಅಂತಲೂ ಕಮೆಂಟ್ ಹಾಕಿ. ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ರಿಟರ್ನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಓಕೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.